ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಸತ್ಪುರುಷರು ಹಾಗೂ ಅವರ ಅನುಗ್ರಹ. ಸತ್ಪುರುಷರ ಅನುಗ್ರಹವಾಯಿತೆಂದರೆ ಆ ವ್ಯಕ್ತಿಯ ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ವಿಷಯಗಳಲ್ಲಿ ಸತ್ಪುರುಷರದೇ ಸತ್ತೆ ನಡೆಯುತ್ತದೆ. ಸರಕಾರದ ಕೈಯಲ್ಲಿ ಸರ್ವ ಸತ್ತೆ ಇರುತ್ತದೆ ಹಾಗೂ ರಾಜ್ಯತಂತ್ರವು ವ್ಯವಸ್ಥಿತವಾಗಿ ನಡೆಯುವುದಕ್ಕಾಗಿ ಒಂದೊಂದು ವಿಭಾಗದ ಕಡೆಗೆ ಒಂದೊಂದು ಕಾರ್ಯಭಾರವನ್ನು ಒಪ್ಪಿಸಲಾಗಿರುತ್ತದೆ. ಕಾನೂನಿಗನುಸಾರವಾಗಿ ಎಲ್ಲಿಯವರೆಗೆ ಆ ವಿಭಾಗಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಹೋಗುತ್ತವೆಯೋ ಅಲ್ಲಿಯವರೆಗೆ ಸರ್ಕಾರವು ಅವುಗಳಲ್ಲಿ ಯಾವುದೇ ಆತಂಕವನ್ನು ಉಂಟು ಮಾಡುವುದಿಲ್ಲ. ಕೇವಲ ವಿಚಿತ್ರ ಪ್ರಸಂಗಗಳಲ್ಲಿ, ಕೇವಲ ವಿಶೇಷ ಪ್ರಸಂಗಗಳಲ್ಲಿ, ವಿಶೇಷ ಕಾರಣಗಳಿಗಾಗಿ ಸರ್ಕಾರವು ಅವುಗಳಲ್ಲಿ ಹಸ್ತಕ್ಷೇಪ ಮಾಡಿ ತನ್ನ ಅಧಿಕಾರದ ಉಪಯೋಗವನ್ನು ಮಾಡುತ್ತದೆ ಹಾಗೂ ತನ್ನ ಇಚ್ಛೆಯಂತೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ. ಅದೇ ನಿಯಮವು ಇಲ್ಲಿಯೂ ಅನ್ವಯಿಸುತ್ತದೆ. ಪ್ರಾಪಂಚಿಕರ ವಿಷಯದಲ್ಲಿ ಪ್ರಾರಬ್ಧವು ಒಂದು ವಿಭಾಗವಾಗಿರುತ್ತದೆ. ಅದರ ಸಂಬಂಧವು ದೇಹದ ಮಟ್ಟಿಗೆ ಇರುತ್ತದೆ. ಪ್ರತಿಯೊಬ್ಬರಿಗೂ ಪ್ರಾರಬ್ಧಾನುಸಾರವಾಗಿ ಉತ್ತಮ ಕೆಟ್ಟ ವಿಷಯಗಳನ್ನು ಅನುಭವಿಸಬೇಕಾಗುತ್ತದೆ. ಸತ್ಪುರುಷರಾದವರು ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಆದರೆ ಪರಮಾರ್ಥದ ವಿಷಯದಲ್ಲಿ ಅವರದು ಸರ್ವಸತ್ತೆ ಇರುತ್ತದೆ. ನಾವು ಮಾತ್ರ ಅವರು ಹೇಳಿದ ಸಾಧನೆಯಲ್ಲಿದ್ದು ಅವರಿಗೆ ತಮ್ಮ ಕಾರ್ಯಭಾರವನ್ನು ನಿರ್ವಹಿಸಲು ಅಡೆತಡೆ ಉಂಟಾಗದಂತೆ ವ್ಯವಹರಿಸುವುದು ಅವಶ್ಯವಿರುತ್ತದೆ. ಆ ಅಡೆತಡೆಯು ಅನೇಕ ಪ್ರಕಾರದ್ದಾಗಿರುತ್ತದೆ. ಒಂದು, ಅವರು ಹೇಳಿದ ಸಾಧನೆಯ ವಿಷಯದಲ್ಲಿ ಸಂಶಯ ಹೊಂದುವುದು. ಎರಡನೆಯದು, ಇನ್ನೊಬ್ಬರಿಗೆ ಒಂದು ದಿವಸದಲ್ಲಿ ಸಾಧಿಸಿತು, ನನಗೆ ಇನ್ನೂ ಸಾಧಿಸಿರುವುದಿಲ್ಲವೆಂಬ ವಿಚಾರ ಮನಸ್ಸಿನಲ್ಲಿ ಬರುವುದು. ಇನ್ನು ಮೂರನೆಯದು, ಹೇಳಿದ ಸಾಧನೆಗಿಂತ ಹೆಚ್ಚು ಅಥವಾ ಕಡಿಮೆ ಪ್ರಯತ್ನ ಮಾಡುವುದು. ಸ್ವಲ್ಪದರಲ್ಲಿಯೇ ಹೇಳುವುದಾದರೆ, ಒಮ್ಮೆ ಸತ್ಪುರುಷರ ಪಾದಗಳ ಮೇಲೆ ತಲೆಯಿಟ್ಟು ಮೇಲೆ ನಮ್ಮ ಪ್ರಪಂಚ ಮತ್ತು ಪರಮಾರ್ಥ ಎರಡನ್ನು ಅವರ ಕಡೆಗೆ ಒಪ್ಪಿಸಿ ಪ್ರಪಂಚದಲ್ಲಿ ನಡೆಯುವ ಘಟನೆಗಳು ಅವರ ಇಚ್ಛೆಯಿಂದಲೇ ನಡೆಯುತ್ತವೆ ಎಂಬ ಭಾವನೆ ಹೊಂದಿ ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಅವರು ಹೇಳಿದ ಸಾಧನೆಯಲ್ಲಿ ಏಕನಿಷ್ಠೆಯಿಂದ ಇರುವುದೇ ನಿಜವಾದ ಮಾರ್ಗವಾಗಿರುತ್ತದೆ. ಸಂತರ ದೇಹದ ಕಡೆಗೆ ನೋಡುವ ಕಾರಣ ಇರುವುದಿಲ್ಲ. ಅವರ ದೇಹವು ತಮ್ಮ ಕಾರ್ಯವನ್ನು ಮಾಡುವುದೇ ಇಲ್ಲ. ಅವರ ದೇಹವು ನಮ್ಮ ಕಾರ್ಯವನ್ನು ಮಾಡುವುದೇ ಇಲ್ಲ. ಅವರು ಪರಮಾತ್ಮ ಸ್ವರೂಪರಾಗಿರುತ್ತಾರೆ ಎಂಬ ನಮ್ಮ ಭಾವನೆಯೇ ನಮ್ಮ ಕಾರ್ಯವನ್ನು ಮಾಡುತ್ತದೆ. ಅವರು ಪರಮಾತ್ಮ ಸ್ವರೂಪರಾಗಿರುತ್ತಾರೆ ಎಂಬ ನಮ್ಮ ಭಾವನೆಯೇ ನಮ್ಮ ಕಾರ್ಯವನ್ನು ಮಾಡುತ್ತದೆ. ಸಂತರು ಅತ್ಯಂತ ದಯಾಳು ಆಗಿರುತ್ತಾರೆ. ಸತ್ಪುರುಷರಿಗೆ ಭಗವಂತನ ದರ್ಶನವಾಗಿರುತ್ತದೆ. ಆದ್ದರಿಂದ ಸತ್ಪುರುಷರು ದೇಹದಿಂದ ಈ ಜಗತ್ತಿನಲ್ಲಿ ಇರುತ್ತಾರೆ. ಆದ್ದರಿಂದ ನಾವು ಸತ್ಪುರುಷರ ಕಡೆಗೆ ಹೋಗುವಾಗ ಈ ಜಗತ್ತಿನ ವಸ್ತುಗಳ ವಾಸನೆ ಹೊಂದಿದವರಾಗಿ ಹೋಗುವುದು ಯೋಗ್ಯವಲ್ಲ. ಸತ್ಪುರುಷರನ್ನು ಅವರ ಲಕ್ಷಣಗಳಿಂದ, ಅಂದರೆ ಅವರ ಬಾಹ್ಯ ದೇಹ ಲಕ್ಷಣಗಳಿಂದ ಗುರುತಿಸಲು ಬರುವುದಿಲ್ಲ. ಅವರು ಪುಸ್ತಕಗಳಲ್ಲಿ ಹೇಳಿರುವ ಲಕ್ಷಣಗಳಿಗೆ ಅತೀತರಾಗಿರುತ್ತಾರೆ. ಅವರನ್ನು ಗುರುತಿಸಲು ನಮ್ಮಲ್ಲಿ ಸ್ವಲ್ಪಾದರೂ ಭಗವತ್ ಪ್ರೇಮ ಬೇಕಾಗುತ್ತದೆ. ಭಗವಂತನ ಪ್ರೇಮವು ಒಂದು ದೊಡ್ಡ ಹುಚ್ಚು ಆಗಿರುತ್ತದೆ. ಅದು ಯಾರಿಗೆ ಹತ್ತುತ್ತದೆಯೋ ಅವನು ನಿಜವಾದ ಭಾಗ್ಯವಂತನೇ.
ಭಗವಂತನ ದಾಸ್ಯತ್ವದಲ್ಲಿರುವ ಪ್ರೇಮವು ಜಗತ್ತಿನ ಸ್ವಾಮಿತ್ವದಲ್ಲಿ ಇರುವುದಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.